ನಮಸ್ಕಾರ 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 ಎಲ್ಲರಿಗೂ ಈ ವಿಡಿಯೋಗೆ ಸ್ವಾಗತ. ಇವತ್ತು ಯಾವ ಬೈಕ್ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಆಲ್ರೆಡಿ ಯಮಹಾ ಇಂಡಿಯಾದಲ್ಲಿ ಲಾಂಚ್ ಮಾಡಿರುವಂಥ ಒಂದು ಬೈಕು. ಅದು ಯಾವುದಪ್ಪ ಅಂದರೆ ಯಮಹಾ XSR 155. ಈ ಬೈಕ್ ಎಷ್ಟಕ್ಕೆ ಲಾಂಚ್ ಆಗಿದೆ, ಇದು ಏನೇನು ಫ್ಯೂಚರ್ ಆಫರ್ ಮಾಡ್ತಿದೆ ಎಲ್ಲವನ್ನು ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಬನ್ನಿ. ಬೈಕು ರೀಸೆಂಟಾಗಿ ಅಂದರೆ ಒಂದು 2 ವಾರದ ಹಿಂದೆ ಲಾಂಚ್ ಆಗಿದೆ. ಎಷ್ಟಕ್ಕಪ್ಪ ಲಾಂಚ್ ಆಗಿದೆ ಅಂದರೆ ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು 1,49,990 ಅಂದರೆ 1.5 ಲಕ್ಷ ರೂಪಾಯಿಗೆ ಲಾಂಚ್ ಆಗಿದೆ. ಎಕ್ಸ್ ಶೋರೂಮ್ ಪ್ರೈಸ್ ಇದು. ಇದರ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ನಿಮಗೆ ಹತ್ರ 1,90,000 ಆಗುತ್ತೆ. ಇಷ್ಟು ದುಡ್ಡಿಗೆ ಇದು ವರ್ತಾ, ಏನೇನು ಆಫರ್ ಮಾಡ್ತಿದೆ ಎಲ್ಲವನ್ನು ನೋಡ್ಕೊಂಬರೋಣ. ಅದಕ್ಕೂ ಮುಂಚೆ ಇನ್ನೊಂದು ಏನಪ್ಪ ಅಂದರೆ ಈ ಬೈಕ್ ಬಂದುಬಿಟ್ಟು ಡೈರೆಕ್ಟಾಗಿ ಯಾರಿಗಪ್ಪ ಕಾಂಪಿಟೇಷನ್ ಕೊಡುತ್ತೆ ಅಂದರೆ ರಾಯಲ್ ಎನ್ಫೀಲ್ಡ್ ಹಂಟರ್ ಮತ್ತು TVS ಕಡೆಯಿಂದ ಬರುವ ರೋನಿ ಈ ಬೈಕ್ಗಳಿಗೆ ಈ ಬೈಕ್ನ ಟಕ್ಕರ್ ಕೊಡೋಕ್ಕೆ ಅಂತ ಲಾಂಚ್ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಕ್ಕಿಲ್ಲ. ಇನ್ನೊಂದು ಏನಂದರೆ ಈ ಬೈಕಲ್ಲಿ ಯೂಸ್ ಮಾಡಿರೋ ಇಂಜನ್ MT-50ಲಿ ಯೂಸ್ ಮಾಡಿರೋ ಇಂಜನ್ನು ಮತ್ತು R15ಯಲ್ಲಿ ಯೂಸ್ ಮಾಡಿರೋ ಇಂಜನ್ನು ಎಲ್ಲ ಕೂಡ ಒಂದೇ. ಒಂದು ಮಾತಲ್ಲಿ ಹೆಂಗೆ ಹೇಳ್ಬೋದಂದರೆ MT-50ನ ಸ್ವಲ್ಪ ಅಪ್ಡೇಟ್ ಮಾಡಿ ರೆಟ್ರೋ ಸ್ಟೈಲ್ನ ಡಿಸೈನ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆ ರೀತಿ ಇದೆ. ನನಗೆ MT-50ಲಿ ಸಿಗೋ ಎಲ್ಲ ಫ್ಯೂಚರ್ ಕೂಡ ಇದರಲ್ಲಿ ಸಿಗುತ್ತೆ. ಅವು ಏನೇನೆಲ್ಲ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಹೇಳಿದ್ರೆ ಇಂಜನ್ ಬಂದುಬಿಟ್ಟು 155cc ಇಂಜಿನ್ ಇದೆ. ಇದು ಮ್ಯಾಕ್ಸ್ ಎಷ್ಟಪ್ಪ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಅಂದರೆ 80.1 BHP ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ಈ ಇಂಜನ್ನು 14.2 ನ್ಯಾನೋಮೀಟರ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದಕ್ಕೆ ನಿಮಗೆ ಸ್ಲೀಪರ್ ಕ್ಲೇಸ್ನ ಕೊಟ್ಟಿದ್ದಾರೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಇದು. ಬ್ರೇಕಿಂಗ್ ಸಿಸ್ಟಮ್ ಅಂತ ಬಂದರೆ ಡ್ಯುಯಲ್ ಚಾನಲ್ ABS ಕೊಟ್ಟವ್ರೆ ವಿತ್ ಫ್ರಂಟ್ ಮತ್ತು ಬ್ಯಾಕ್ ಎರಡು ಡಿಸ್ಕ್ ಇದೆ. ಫ್ರಂಟ್ ಡಿಸ್ಕ್ ಸೈಜ್ ಬಂದುಬಿಟ್ಟು 282 ಮಿಲಿಮೀಟರು. ರೇರ್ ಡಿಸ್ಕ್ ಬ್ರೇಕ್ ಸೈಜ್ ಬಂದರೆ 220 ನ್ಯಾನೋಮೀಟರು. ವೀಲ್ ಸೈಜ್ ಬಂದರೆ 17 ಇಂಚ್ ಇದೆ. ಫ್ರಂಟ್ ಟೈರ್ ಸೈಜ್ ಬಂದು 100/80. ರೇರ್ ಟೈರ್ ಸೈಜ್ ಬಂದರೆ 140/70 ಅಂದರೆ 170 ತುಂಬ ದೊಡ್ಡದಾಗಿ ಟೈರ್ ಕಾಣುತ್ತೆ. ಇದಕ್ಕೆ ಬಂದ್ಬಿಟ್ಟು ನಿಮಗೆ ಫ್ರಂಟ್ ಸಸ್ಪೆನ್ಸ್ ಯಾವುದಪ್ಪ ಇದೆ ಅಂದರೆ USD ಸ್ಪೋರ್ಕ್ ಇದೆ. ಒಟ್ಟಿನಲ್ಲಿ ಬೈಕ್ ವೇಟ್ ಬಂದ್ಬಿಟ್ಟು 137 kg ಇದೆ. ಹಾಗೆ ಸೀಟ್ ಹೈಟ್ ಬಂದ್ಬಿಟ್ಟು 810 ನ್ಯಾನೋಮೀಟರ್ ಇದೆ. ಗ್ರೌಂಡ್ ಕ್ಲಿಯರೆನ್ಸ್ ಬಂದ್ಬಿಟ್ಟು 170 ನ್ಯಾನೋಮೀಟರ್ ಇದೆ. ಇದಕ್ಕೆ ಮತ್ತೆ LCD ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಅದು ಬ್ಲೂಟೂತ್ ಕನೆಕ್ಟಿವಿಟಿ. ನಿಮಗೆ ಇದರಲ್ಲಿರೋ ಆಲ್ಮೋಸ್ಟ್ ಎಲ್ಲ ಫ್ಯೂಚರ್ಗಳು ಸಿಗುತ್ತೆ. ಇನ್ನೊಂದು ಏನಪ್ಪ ಅಂದರೆ ನೀವು ಯಾವುದು ಹಂಟರ್ ಮತ್ತು ರೋನಿಯಲ್ಲಿ ನೋಡಿದ್ರೆ ನಿಮಗೆ ಡಿಜಿಟಲ್ ಕನ್ಸಲ್ ಇದೆಯಲ್ಲ, ಅದು ಎಲ್ಲಪ್ಪ ಅಂದರೆ ಸೈಡಿಗೆ ಕೊಟ್ಟಿದ್ದಾರೆ. ಕೆಲವರಿಗೆ ಅದು ಇಷ್ಟ ಆಗಲ್ಲ. ಇದಕ್ಕೆ ಬಂದ್ಬಿಟ್ಟು ಸೆಂಟ್ರಲ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಅದು ಆ್ಯಂಡ್ ಇಷ್ಟ ಕೂಡ ಆಗುತ್ತೆ. ಪರ್ಸ್ನಲಿ ನನಗೂ ಕೂಡ ಆ ರೀತಿ ಇದ್ರೇ ಇಷ್ಟ ಆಗೋದು. ಸೈಡಲ್ಲಿ ಕೊಟ್ಟರೆ ಅದೇನೋ ಒಂಥರ ಸೆಂಟ್ರಲ್ ಖಾಲಿ ರೀತಿ ಕಾಣುತ್ತೆ. ಸೊ ಅದು ಇವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು. ಮತ್ತು ಈ ಗಾಡಿ ಯಾರಿಗೆಲ್ಲ ಇಷ್ಟ ಆಗ್ಬೋದು ಅಂದರೆ ಯಾರಿಗೆ ಹಂಟರ್ ಇಷ್ಟ ಆಗಲ್ವೋ, ಯಾರಿಗೆ ಮತ್ತು TVS ರೋನಿ ಇಷ್ಟ ಆಗಲ್ವೋ ಅವರಿಗೆ ಈ ಗಾಡಿ ಡೆಫಿನೆಟ್ಲಿ ಇಷ್ಟ ಆಗುತ್ತೆ. ಆದರೂ ಕೂಡ ಮಾರ್ಕೆಟಲ್ಲಿ ಸ್ವಲ್ಪ ಕಷ್ಟ ಇದೆ. ಏನಪ್ಪ ಅಂದರೆ ರೆಟ್ರೋ ಸ್ಟೈಲ್ನ ಯಾರು ಇಷ್ಟಪಡ್ತಾರೋ ಅವರು ತುಂಬ ಸ್ವಲ್ಪ ಕಡಿಮೆ ಜನ ಇರೋದು. ಅಂಥವ್ರಿಗೆ ಈ ಗಾಡಿ ಮತ್ತು ಫ್ಯಾಮಿಲಿ ಓರಿಯೆಂಟಿಗೆ ಈ ಗಾಡಿ ಅಂತ ಹೇಳ್ಬೋದು. ಮತ್ತು ಈ ಗಾಡಿಯಲ್ಲಿ ಆಫರ್ ಮಾಡ್ತಿರೋಂಥ ಫ್ಯೂಚರ್ಗಳು ಏನು ಹೇಳ್ಕೊಳ್ಳೋ ಹಂಗಿಲ್ಲ. ಇದು ನಾರ್ಮಲ್ ಗಾಡಿಯಲ್ಲಿ ಏನೇನೆಲ್ಲ ಸಿಗುತ್ತೆ, ನಮಗೆ ಜಾಸ್ತಿ ಫ್ಯೂಚರ್ಗಳು ಬೇಡಪ್ಪ, ನಾರ್ಮಲ್ ಆಗಿದ್ರೆ ಸಾಕು ಅಂದರೆ ಸೇಫ್ಟಿಗೆ ಏನೇನು ಬೇಕು ಅಂಥವುಗಳು ಮಾತ್ರ ಈ ಗಾಡಿಯಲ್ಲಿವೆ. ಡ್ಯುಯಲ್ ಚಾನಲ್ ABS, ಹಾಗೆ ಬ್ಲೂಟೂತ್ ಕನೆಕ್ಟಿವಿಟಿ, ಮೊಬೈಲ್ ಕನೆಕ್ಟಿವಿಟಿ ಇದೆ. ಇದರಲ್ಲಿ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಏನಪ್ಪ ಅಂದರೆ USB ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿಲ್ಲ. ಬೇರೆ ಗಾಡಿಗಳೆಲ್ಲ ಕೊಡ್ತಿದ್ದಾರೆ, ಇವರು ಕೊಡ್ಬೋದಿತ್ತು ಬಟ್ ಕೊಟ್ಟಿಲ್ಲ. ಇವರು ಏನ್ ಮಾಡಿದ್ದಾರೆ ಅಂದ್ರೆ ಇಂಟರ್ನ್ಯಾಷನಲ್ ಇರೋ ಬೈಕ್ ನ ಇಂಡಿಯಾಗೆ ತಂದ್ಬಿಟ್ಟಿದ್ದಾರೆ. ಇಂಡಿಯನ್ಗೂ ಇಂಟರ್ನ್ಯಾಷನಲ್ಗೂ ಸ್ವಲ್ಪ ವ್ಯತ್ಯಾಸ ಇದೆ. ಇಂಡಿಯನ್ಸ್ ಇಷ್ಟಪಡೋ ಬೈಕ್ಗಳೇ ಬೇರೆ ರೀತಿ. ಇವರು ಇಂಡಿಯಾಕ್ಕೆ ಅಂತ ಅದರಲ್ಲಿ ಸ್ವಲ್ಪ ಮಾಡಿಫಿಕೇಶನ್ ಚೇಂಜ್ ಏನಾದ್ರು ಮಾಡಿ ತಂದಿದ್ರೆ ಡೆಫಿನೆಟ್ಲಿ ಕ್ಲಿಕ್ ಆಗ್ತಿತ್ತು ಅಂತ ಹೇಳ್ಬೋದು. ಬಟ್ ನೋಡೋಣ ಈ ಗಾಡಿ ತನ್ನ ಸ್ಥಳವನ್ನ ಗಟ್ಟಿ ಮಾಡ್ಕೊಳುತ್ತಾ ಇಲ್ಲ ಅಂತ. ಈ ಗಾಡಿ ಯಾರಿಗ್ಯಾರಿಗೆ ಕಾಂಪಿಟೇಟರ್ ಅಂತ ಹೇಳಿದ್ದೀನಿ. ಇನ್ನೊಂದು ನನಗೆ ಪರ್ಸನಲ್ ಆಗಿ ಅನಿಸಿದ್ದು ಏನಪ್ಪಾ ಅಂದರೆ ಪ್ರೈಸು ತುಂಬ ಜಾಸ್ತಿನೇ ಆಯಿತು ಅಂತ ಅನಿಸ್ತು. ಬಟ್ ಆದರೆ ಇನ್ನೊಂದು MT-150 ಮತ್ತು R15ಯಲ್ಲಿ ಯೂಸ್ ಮಾಡಿರೋ ಇಂಜನ್ನೇ ಯೂಸ್ ಮಾಡಿರೋದ್ರಿಂದ ಅವ್ರಿಗಿಂತ ಸ್ವಲ್ಪ ಏನು ನಿಮಗೆ ಎಷ್ಟು ಕಡಿಮೆ ಆಗ್ಬೋದು ಅಂದರೆ 30-40 ಸಾವಿರ ರೂಪಾಯಿ ಆನ್ ರೋಡ್ ಪ್ರೈಸ್ಗೆ ವ್ಯತ್ಯಾಸ ಬೀಳ್ಬೋದು. ಆನ್ ರೋಡ್ ಅಂತ ಹೋದರೆ MT-50ಲಿ 220 ಆಗುತ್ತೆ. ಇದು ನಿಮಗೆ
190 ಬೀಳುತ್ತೆ. ಹಾಗಾಗಿ ಅಲ್ಲಿ 30,000 ರೂಪಾಯಿ. ಅದೇ ಇಂಜನ್ ಮತ್ತೆ ಅದರಲ್ಲಿ ಕೊಡೋ ಎಲ್ಲಾ ಫ್ಯೂಚರ್ಗಳು ಇರೋದ್ರಿಂದ MT150ಯಲ್ಲಿ ಏನಪ್ಪಾ ಮೈನಸ್ ಆದ್ರೆ ಹಿಂದ್ಗಡೆ ಇನ್ನೊಬ್ಬರನ್ನ ಸರಿಯಾಗಿ ಕೂರಿಸ್ಕೊಳಕ್ ಆಗಲ್ಲ. ಇದು ರೆಟ್ರೋ ಸ್ಟೈಲ್ ಗಾಡಿ ಆಗಿರೋದ್ರಿಂದ ಎಲ್ಲರಿಗೂ ಆರಾಮ್ಸೆ ಫ್ಯಾಮಿಲಿನ ಕೂರಿಸ್ಕೊಂಡು ಹೋಗ್ಬೋದು. ಇದಿಷ್ಟಾಗಿತ್ತು ಯಮಹಾ XSR ಬಗ್ಗೆ ಇನ್ಫಾರ್ಮೇಶನ್. ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಒಳ್ಳೆಯದಾಗಲಿ.